ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಸಿಐಡಿ ತನಿಖೆ ಚುರುಕಾಗಿದೆ. ಸಿಐಡಿ ವಿಭಾಗದ ಎಡಿಜಿಪಿ ಬಿಕೆ ಸಿಂಗ್ ಮಹತ್ವದ ಭೇಟಿ ಕೊಟ್ಟಿದ್ದಾರೆ. ಗಲಭೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಡಿಜಿಪಿ ಬಿಕೆ ಸಿಂಗ್. ಬ್ಯಾನರ್ ಅಳವಡಿಕೆಯ ನಡೆದಂಥ ಆ ಸ್ಥಳದ ನಿಖರ ಮಾಹಿತಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಗಲಭೆ ನಡೆದಿರುವಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಆ ನಿಖರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಗಲಭೆ ನಡೆದ ಪ್ರದೇಶದ ಸಂಪೂರ್ಣ ರೀಕನ್ಸ್ಟ್ರಕ್ಷನ್ ಮಾಡಿರಲಾಗಿದೆ. ಫೈರಿಂಗ್ ನಡೆದಂಥ ಸ್ಥಳ ಹೆಂಗಿತ್ತು, ಎಲ್ಲಿಂದ ಫೈರ್ ಆಯಿತು, ಎಷ್ಟು ಜನ ಜಮಾವಣೆಗೊಂಡಿದ್ರು, ಬ್ಯಾನರ್ ಕಟ್ಟಿದಂಥ ನಿಖರವಾದ ಸ್ಥಳ ಯಾವುದು, ಅದನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಜಮಾವಣೆಗೊಂಡಿರುವಂಥ ಜನ ಯಾವ ಕಡೆ ನುಗ್ಗಿದ್ರು, ಜೊತೆಗೆ ಕಲ್ಲುಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದಂಥ ಜಾಗ ಯಾವುದು. ಯಾಕಂದರೆ ಕಲ್ಲು ತೂರಾಟ ಆಗಿದೆ. ಏಕಾಏಕಿಯಾಗಿ ಅಷ್ಟೊಂದು ಜನ ಬರ್ತಾರೆ ಅಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯನಾ ಅದು? ಹೀಗೆ ಅನೇಕ ಆಯಾಮಗಳಲ್ಲಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಾಕ್ಷ್ಯ ವಿಡಿಯೋ ದಾಖಲೆಗಳ ಪರಿಶೀಲನೆಗೂ ಕೂಡ ಸಿಐಡಿ ಫೋಕಸ್ ಮಾಡ್ತಾ ಇದೆ. ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಬಿಕೆ ಸಿಂಗ್ ಪರಿಶೀಲನೆ ಮಾಡಿದ್ದಾರೆ. ಒಂದಷ್ಟು ಫೈಲ್ಗಳಿಗೆ ಸಹಿ ಹಾಕಿದ್ದಾರೆ ಎಡಿಜಿಪಿ ಬಿಕೆ ಸಿಂಗ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಆಲ್ರೆಡಿ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಅನೇಕ ರೀತಿಯ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತಿನ ಅಪ್ಡೇಟ್ ಏನಿದೆ ಬಿಕೆ ಸಿಂಗ್ ಅವರ ಭೇಟಿಯ ನಂತರದಲ್ಲಿ? ಖಂಡಿತವಾಗ್ಲೂ ದಶರಥ್, ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಈಗ ಸಿಐಡಿ ತನಿಖೆ ನಡೀತಾ ಇದೆ. ಈ ಸಿಐಡಿ ತನಿಖೆ ಯಾವ ರೀತಿಯಾಗಿದೆ ಅಂದರೆ, ಸ್ಥಳಕ್ಕೆ ಬಿಕೆ ಸಿಂಗ್, ಎಡಿಜಿಪಿ ಬಿಕೆ ಸಿಂಗ್ ಅವರು ಸಹ ಬಂದಿದ್ದರು. ಕೆಲವೊಂದಿಷ್ಟು ಫೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ CPI ಆದಂಥ ಮಹಾಂತೇಶ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳಿದ್ದರು. ಮತ್ತು ಸಿಐಡಿ SP ಆದಂಥ ಹರ್ಷ ಪ್ರಿಯಂ ಏನಿದ್ದಾರೆ ಅವರು ಸಹ ಜೊತೆಗೆ ಇದ್ದರು. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪೊಲೀಸರಿಗೆ ಕೊಡುವಂಥ ಕೆಲಸವನ್ನು ಸಹ ಮಾಡಿದರು. ಘಟನಾ ಸ್ಥಳದಲ್ಲಿ ಇಂಚಿಂಚು ಮಾಹಿತಿಗಳನ್ನು ತೆಗೆದುಕೊಂಡ್ರು. ಅಂದರೆ ಗಲಾಟೆ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ನಾರಾ ಭರತ್ ರೆಡ್ಡಿ ಅವರು ಎಲ್ಲಿಂದ ಎಲ್ಲಿವರೆಗೂ ನಡ್ಕೊಂಡು ಬಂದರು ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಪಡೆದುಕೊಂಡ್ರು. ಸ್ವತಃ ಅವರೇ ಶೋಧ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಮಹಾಂತೇಶ್ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದರು. ಅಂದರೆ ಎಲ್ಲಿಂದ ಕಲ್ಲು ತೂರಾಟ ಆಯಿತು ಮತ್ತು ಕೊಲೆ ಆಗಿರುವಂಥ ಏನು ಸತೀಶ್ ಏನಿದ್ದಾನೆ ಆತ ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಆಮೇಲೆ ರಾಜಶೇಖರ್ ಫೈರಿಂಗ್ ಆದ ತಕ್ಷಣ ಸ್ಥಳದಲ್ಲಿ ಬಿದ್ದಿರುವಂಥದ್ದು ಏನಿತ್ತು ಆ ದೃಶ್ಯವನ್ನು ಸಹ ಮಹಾಂತೇಶ್, ಅಂದರೆ ಬ್ರೂಸ್ಪೇಟೆಯ ಪೊಲೀಸ್ ಠಾಣೆಯ CPI ಮಹಾಂತೇಶ್ ಏನಿದ್ದಾರೆ, ಎಡಿಜಿಪಿ ಬಿಕೆ ಸಿಂಗ್ ಏನಿದ್ದಾರೆ, ಸಿಐಡಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸಹ ಮಾಡಿದ್ರು. ಜೊತೆಗೆ ಸಿಐಡಿ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಅರ್ಧ ಗಂಟೆ ನಿಂತು ನಿರಂತರವಾದಂಥ ಆ ಫೈಲ್ಗಳನ್ನು ಚೆಕ್ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು CCTV ವಿಸಲ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಮತ್ತು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಈಗ 1-2 ದಿನಗಳ ಹಿಂದೆ ಕೂಡ SP ಆದಂಥ ಸುಮನ್ ಡಿ ಫನ್ನೇಕ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಸಹ ಮಾಡಲಾಗಿತ್ತು. ಆ ಮೀಟಿಂಗ್ನಲ್ಲಿ ಸಾಕ್ಷ್ಯ ಆಧಾರಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೂಡ ಅವರಿಗೆ ಮೊದಲಿಗೆ ತೋರಿಸಿದ್ರು. ಅದಾದ ಮೇಲೆ ಘಟನಾ ಸ್ಥಳದಲ್ಲಿ ಯಾವ ರೀತಿ ಆಯಿತು ಅಂತೇಳಿ ಮರುಸೃಷ್ಟಿ ಮಾಡುವ ಮುಖಾಂತರನ ಅವ್ರಿಗೆ ತೋರಿಸುವಂಥ ಕೆಲಸವನ್ನು ಸಹ ಪೊಲೀಸ್ ಇಲಾಖೆ ಜೊತೆಗೆ ಮಾಡ್ತು. ಇನ್ನು 4 ಇನ್ವೆಸ್ಟಿಗೇಷನ್ ಆಫೀಸರ್ಗಳೇನಿದ್ದಾರೆ ಅವರು ಸಹ ಇಂಚಿಂಚ ಮಾಹಿತಿಗಳನ್ನು CID ಅಧಿಕಾರಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ. ಜೊತೆಗೆ ಜನಾರ್ದನ್ ರೆಡ್ಡಿ ಮನೆಯವರ ಮುಂದೆ ಏನು ಗಲಾಟೆ ಆಯಿತು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು CCTV ಫುಟೇಜ್ಗಳನ್ನು ಕೂಡ ಈಗ ಪಡೆದುಕೊಂಡಿದ್ದಾರೆ. ಯಾಕಂದರೆ ಗಲಾಟೆ ನಡೆದಿರೋದೇ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೌದು, ಆದರೆ ಜನಾರ್ದನ್ ರೆಡ್ಡಿ ಅವರ ಆರೋಪ ಕೂಡ ಇತ್ತು, ನನ್ನ ಕೊಲೆಗೆ ಸಂಚನ್ನು ಮಾಡಿದ್ರು ಅನ್ನುವಂಥ ಬಹುದೊಡ್ಡ ಆರೋಪ ಏನಿತ್ತು. ಆ ಆರೋಪದಡಿಯಲ್ಲಿ ಜನಾರ್ದನ್ ರೆಡ್ಡಿ ಎಲ್ಲಿ ನಿಂತ್ಕೊಂಡಿದ್ರು, ಆ ವಿಜಲ್ಸ್ಗಳು ಜೊತೆಗೆ ಕೆಲವೊಂದಿಷ್ಟು CCTV ಫುಟೇಜ್ಗಳನ್ನು ಕಲೆ ಹಾಕುವ ಮೂಲಕ ಈಗ ಮತ್ತೆ ಶೋಧ ಕಾರ್ಯ ಕೂಡ ಬಹಳಷ್ಟು ಚುರುಕಾಗಿ CID ಇಲಾಖೆಯ ಅಧಿಕಾರಿಗಳು ಸಹ ಮಾಡ್ತಾ ಇದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.